ದಿನಾಚರಣೆಯ ಸರ್ವರಿಗೂ ಶುಭಾಶಯಗಳು. ಹೃದಯ ಶ್ರೀಮಂತ ಕನ್ನಡಿಗರಿಗೆ ನಾನು ನಿಮ್ಮ ಪ್ರೀತಿಯ ಪ್ರಕಾಶ್ U24 ತುಂಬುವ ಸ್ವಾಗತ. ಗುರು ಗೋವಿಂದ ದೋ ಕಡೆ ಕಾಕೇಲಾ ಗುಂಪಾಯ ಬಲಿಹಾರಿ ಆಪಣಿ ಗುರು ಗೋವಿಂದ ದಿಯೋ ಬತಾಯ. ಇವತ್ತು ಮಹಾಪಂಡಿತ ತತ್ವಜ್ಞಾನಿಯಾಗಿರ್ತಕ್ಕಂಥ ಮಹಾನ್ ಶಿಕ್ಷಕರು ಆಗಿರ್ತಕ್ಕಂಥ ಶ್ರೀ ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮದಿನದ ವಿಶೇಷ ದಿನವನ್ನು ಇವತ್ತು ನಮ್ಮ ಮುಧೋಳ ತಾಲೂಕಿನ ರನ್ನನಾಡಿನಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. ಹಾಗಾದರೆ ಅದರ ಕುರಿತು ಒಂದು ವರದಿ ನಿಮ್ಮ ಮುಂದೆ. ಈ ಒಂದು ಅಚ್ಚುಕಟ್ಟಾದಂಥ ವ್ಯವಸ್ಥೆನ ತಾವು ಒಬ್ಬ ಶಿಕ್ಷಣ ಇಲಾಖೆಯಲ್ಲಿ ದೈಹಿಕ ಪರೀಕ್ಷಕರಾಗಿ ತಮಗೆ ಈ ವ್ಯವಸ್ಥೆನ ಯಾವ ರೀತಿಯಾಗಿ ಆಯೋಜನೆ ಮಾಡಿದ್ದೀರಿ ಸರ್, ತಾವು ಹೇಳ್ಬೋದಾ? ಏನಿಲ್ಲ ಸರ್, ನಮ್ಮ ತಾಲೂಕಾ ದೈಹಿಕ ಶಿಕ್ಷಕರೆಲ್ಲ ಸೇರಿ ಆಮೇಲೆ ನಮ್ಮ ಮುಧೋಳ ನಗರದಲ್ಲಿರ್ತಕ್ಕಂಥ ಸ್ಕೌಟ್ಸ್ ಆ್ಯಂಡ್ ಗೈಡ್ಸು, ಭಾರತ್ ಚೌಕ ವಿದ್ಯಾರ್ಥಿಗಳು ಈ ರೀತಿ ಸ್ಟಾರ್ಟಿಂಗಲ್ಲಿ ಲೈನಪ್ ಮಾಡ್ಕೊಂಡು ನಿಂತರೆ ಒಂದು ಶಿಕ್ಷಕರಿಗೆ ಒಂದು ಕೊಡ್ತಕ್ಕಂಥ ಗೌರವ ಮತ್ತು ಇವತ್ತು ಬರ್ತಕ್ಕಂಥ ಗಣ್ಯಮಾನ್ಯರಿಗೆ ಅತಿಥಿಗಳಿಗೆ ಒಂದು ಗೌರವ ಕೊಡೋ ಸಲುವಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಸ್ವಾಗತವನ್ನು ಬಯಸ್ತಾ ಇದ್ರೆ ನೋಡೋದು ಬನ್ನಿ. ಹಾಗಾದ್ರೆ ಒಳಗಡೆ ಯಾವ ರೀತಿಯಾಗಿದೆ ಅಂತ ಹಾಗೆ ನೋಡ್ಬೇಕು. ಅಲ್ಲಿಗೆ ಬರ್ತೇನೆ. ನಮ್ಮನ್ನ ಹೂಗುಚ್ಛ ಕೊಡುವುದರ ಮುಖಾಂತರ ಬಗ್ಗೆ ನಮಗೆ ವೇದಿಕೆಗೆ ಸ್ವಾಗತ ಮಾಡ್ತಾ ಇದ್ದಾರೆ. ಶಿಸ್ತುಬದ್ಧವಾಗಿ ಅಚ್ಚುಕಟ್ಟಾಗಿ ಇವತ್ತು ವೆಲ್ಕಮ್ ಮಾಡ್ತಾ ಇದ್ರೆ ಮಕ್ಕಳೇ, ಇವತ್ತು ಯಾವ ದಿನದ ಸವಿ ನೆನಪಿಗಾಗಿ ನಮ್ಮನ್ನ ಆಧಾರದಿಂದ ಸ್ವಾಗತ ಮಾಡ್ತಾ ಇದ್ರೆ? ಹೌದಾ, ಶಿಕ್ಷಕರ ದಿನಾಚರಣೆಯನ್ನ. ಓಕೆ, ಅಂದರೆ ತಮಗೆ ಶಿಕ್ಷಕ ದಿನಾಚರಣೆ ಈ ಒಂದು ರಾಧಾಕೃಷ್ಣನ್ ಅವರ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತಾ ತಮಗೆ U24 ವಾಹಿನಿಗೆ ತುಂಬುವುದೇ ಸ್ವಾಗತ. ಈ ಒಂದು ವ್ಯವಸ್ಥೆಯನ್ನ ತಾವು ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೀರಿ ಸರ್? ಇವತ್ತು ದಿನಾಂಕ ಅವ್ರು ಅಷ್ಟೇ 2024 ಮಾನ್ಯ ನಮ್ಮ ಸಾಹೇಬರಾದಂಥ ನೆಚ್ಚಿನ ಕ್ರಿಯಾಶೀಲ ಸಾಹೇಬರಾದಂಥ ಸಾಹೇಬರವರ ನೇತೃತ್ವದಲ್ಲಿ ಇವತ್ತೊಂದು ಶಿಕ್ಷಕ ದಿನಾಚರಣೆಯನ್ನು ತಾಲೂಕಿನ ಮಟ್ಟದಲ್ಲಿ ಆಯೋಜನೆ ಮಾಡಲಾಗಿದ್ದು, ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಶ್ರೀ R.V. ತಿಮ್ಮಾಪುರ್ ಸಾಹೇಬರು ಆಗಮಿಸ್ತಾ ಇದ್ದಾರೆ. ಅವರ ಒಂದು ಉಸ್ತುವಾರಿಯಲ್ಲಿ ಅವರ ಒಂದು ಉದ್ಘಾಟನೆಯೊಂದಿಗೆ ಈ ನಮ್ಮ ಶಿಕ್ಷಕ ದಿನೋತ್ಸವ ಕಾರ್ಯಕ್ರಮ ಇವತ್ತು ಜರುಗ್ತಾ ಇದೆ. ರಾಧಾಕೃಷ್ಣನವರ ಈ ಒಂದು ಜನ್ಮ ದಿನಾಚರಣೆಯ ವಿಶಿಷ್ಟ ರೀತಿಯಲ್ಲಿ ರನ್ನನಾಡಿನಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ನಮಗೆ ಹೇಗೆ ಅನಿಸ್ತಾ ಇದೆ? ರನ್ನ ಭೂಮಿಯೊಳಗ ಚಿನ್ನದಂತೆ ಹೊಳೆಯಂತ ಶಿಕ್ಷಕರಿಗೆ ಬೆಲೆ ತಂದು ಕೊಟ್ಟಿರ್ತಕ್ಕಂಥ ಬಹು ಅಮೂಲ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂದ್ರೆ ಅದು ಶಿಕ್ಷಕರ ದಿನೋತ್ಸವ ಕಾರ್ಯಕ್ರಮ. ಅದು ಮುಧೋಳದ ಈ ಪುಣ್ಯ ಭೂಮಿಯೊಳಗ, ರನ್ನನ ಈ ಜನ್ಮದ ನಾಡಿನೊಳಗ, ಅನ್ನದ ಈ ಬೀಡಿನೊಳಗ, ಸಕ್ಕರೆಯ ಖನಿಜ ಆಗಿರ್ತಕ್ಕಂಥ ಮುಧೋಳದ ಭೂಮಿಯೊಳಗ ಅಷ್ಟ ಸಿಹಿಯಾಗಿ ಅಷ್ಟೇ ಅಗಲ ಉದ್ದ ಹತ್ರ ಇದಕ್ಕೆ ಗಾತ್ರವನ್ನು ಹೆಚ್ಚಿಸಿಕೊಳ್ತಾ ತನ್ನ ಪಾವಿತ್ರ್ಯದ ಬಲವನ್ನು ಶಿಕ್ಷಕರು ಖರ್ಚು ಮಾಡಿಕೊಂಡೈತಿ. ತುಂಬಾ ಖುಷಿಯಾಗುತ್ತೆ. ಯಾವ ರೀತಿಯಾಗಿ ಈ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡುವಂತ ಯೋಜನೆಯನ್ನು ಹಾಕೊಂಡಿದ್ದೀರಿ ಸರ್? ಈಗಾಗಲೇ 2024ನೇ ಶಿಕ್ಷಕ ದಿನೋತ್ಸವ ಸೆಪ್ಟೆಂಬರ್ 2024ರಂದು ಹೇಮರೆಡ್ಡಿ ಮಲ್ಲಮ್ಮ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿದೆ.
ಜಗತ್ತಿನಲ್ಲಿ ಏನೂ ಇಲ್ಲ. ಅಂತ ಗುರುವಿಗಾಗಿ ಇರ್ತಕ್ಕಂಥ ವಿಶೇಷವಾದ ದಿನ ಇದು. ಇದನ್ನು ನಾವು ಎಂಜಾಯ್ ಮಾಡಲಾರ್ದೇನೆ ಇಡೀ ಒಂದು ಮಕ್ಕಳನ್ನು ಸೇರಿಸಿಕೊಂಡು ಅದನ್ನು ಆ ಒಂದು ಸ್ವಾದವನ್ನು ನಾವು ಅನುಭವಿಸಲಾರ್ದೇನೆ ಇನ್ಯಾರು ಅನುಭವಿಸ್ಬೇಕು? ಜಗತ್ತಿನಲ್ಲಿ ಯಾವುದೇ ಒಂದು ಪ್ರಾಣಿಗೂ ಆಗಲಾರ್ದಷ್ಟು ಸಂತೋಷ ಇವತ್ತಿನ ದಿವಸ ಶಿಕ್ಷಕ ಅಂತ ಅನಿಸ್ಕೊಂಡವನಿಗೆ ಆಗಿರ್ತದೆ ಸರ್. ಸರಿ ಸರ್. ಅದ ಒಂದು ಕಾರಣದಿಂದ ಶಿಕ್ಷಕರ ದಿನಾಚರಣೆ ದಿವಸ ಬಹಳಷ್ಟು ಹೆಮ್ಮೆ ಅಂತ ಪಡುವಂತಹ ಏಕೈಕ ಜೀವಿ ಅಂದರೆ ಜಗತ್ತಿನಲ್ಲಿ ಅದು ಶಿಕ್ಷಕ. ವಿಶೇಷವಾಗಿ ಈ ಆಚರಣೆ ಮಾಡುವಾಗ ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಣ ಪ್ರೇಮಿಗಳು ವಂತಿಕೆಯನ್ನು ಕೂಡಿಸ್ತಕ್ಕಂಥದ್ದು ಒಂದು ಸನ್ನಿವೇಶದೊಳಗೆ ಆ ಒಂದು ಸನ್ನಿವೇಶದೊಳಗೆ ಹಂಗೆ ಮಾತಾಡ್ತಾ ಇತ್ತು ಯಾವತ್ತು ಭಾಳ ಸ್ನೇಹಿತರಾಗಿರ್ತಕ್ಕಂಥ ಪ್ರಕಾಶ್ ಹೊಸಮನಿ, ವಿ ಡಿ ಮುಲ್ಲಾ ಸರು ಹಾಗೂ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಬಾಲರಾಜಿ ಹಾಗೂ ನಾನು ಎಚ್ ಡಿ ಮಾಸರೆಡ್ಡಿ ಗುರುಗಳು ಈಗ ನಾವು ವಂತಿಗೆ ಕೊಡೋದೇನು ಬೇಡ, ನಮ್ಮೆಲ್ಲ ಹಿತೈಷಿ ಕ್ರಿಯಾಶೀಲ ತಾಲೂಕಿನ ಎಲ್ಲ ಶಿಕ್ಷಕರು ಉತ್ಸಾಹದಿಂದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದರೊಂದಿಗೆ ಸಿಹಿ ಊಟ ಮಾಡಿ ಹೋಗಲಿ ಅಂತ ತಿಳಿದ 4 ವರ್ಷ ಇಲ್ಲಿ ನಾವು ಏನು ಮಾಡಿವಿ ಅಂತಂದ್ರೆ ಈ ಅನ್ನದಾನ ವ್ಯವಸ್ಥೆಯನ್ನು ಆತ್ಮೀಯ ಗೆಳೆಯರು ಇಲ್ಲಿ ನಾವು ಸ್ವಪ್ರೇರಿತರಾಗಿ ಮಾಡೋಕ್ಕೆ ನಾವು ಒಪ್ಪಿಕೊಂಡು ಇದು ನಿಜವಾಗಲೂ ಕೂಡ ಮುಧೋಳದಲ್ಲಿ ಬರೀ ಶಿಕ್ಷಕರ ದಿನಾಚರಣೆ ಮಾತ್ರ ಅಲ್ಲ, ಯಾವುದೇ ಸಮಾರಂಭಗಳನ್ನು ಮಾಡ್ತಾ ಇದ್ರು ಕೂಡ ತುಂಬ ಅತ್ಯದ್ಭುತವಾಗಿ ಮಾಡ್ತಕ್ಕಂತಹ ಒಂದು ಸಂಘಟಕರು ಇಲ್ಲಿದ್ದಾರೆ. ಸರಿ, ಹಾಗಾಗಿ ಇವತ್ತು ಶಿಕ್ಷಕರ ದಿನಾಚರಣೆಯನ್ನು ಹಮ್ಮಿಕೊಂಡದನ್ನು ನೋಡಿದ್ರೆ ಇಲ್ಲಿ ಒಂದು ಶಿಕ್ಷಕರಿಗಿರ್ತಕ್ಕಂಥ ಒಂದು ಘನತೆ ಗೌರವ ಎಷ್ಟಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ತೇವೆ. ತಾವು ಖಾಸಗಿ ಅನುದಾನ ರಹಿತ ಶಾಲಾ ಶಿಕ್ಷಕ ಗುರುಮಾತೆಯರಿದ್ದಾರೆ, ಅವ್ರ ಜೊತೆಗೆ ನಾವು ಮಾತನಾಡೋಣ. ಅವ್ರು ಎಲ್ಲಿಂದ ಬಂದಿದ್ದಾರೆ,
ಅವರ ಅನುಭವಗಳು ಇವತ್ತಿನ ದಿನ ಈ ಒಂದು ಶಿಕ್ಷಕ ದಿನಾಚರಣೆಯಲ್ಲಿ ಅವರ ಮನಸ್ಸಿನೊಳಗೆ ಯಾವ ರೀತಿಯಾಗಿ ಸಂತಸದ ಭಾವಗಳು ಇದಾವೆ ಅನ್ನೋದನ್ನು ಮಾತನಾಡೋಣ. ನಮಸ್ಕಾರ ಮೇಡಮ್ ಅವರೇ. ಯೂಟ್ಯೂಬ್ ಪೂರ್ವಾಣಿಗೆ ತಮಗೆ ತುಂಬ ಸ್ವಾಗತ. ತಾವೆಲ್ಲಿಂದ ಬಂದಿದ್ದೀರಿ? ಮಂಟೂರಿಂದ ಬಂದಿದ್ದೀರಿ. ಇವತ್ತಿನ ಕಾರ್ಯಕ್ರಮ ನಿನ್ನೆ ಆ್ಯಕ್ಚುಲಿ ಸೆಪ್ಟೆಂಬರ್ 5 ನಿನ್ನೆ ದಿನ ಕಾರ್ಯಕ್ರಮ ಮಾಡಬೇಕಾಗಿತ್ತು, ಬಟ್ ಇವತ್ತು ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾರಲ್ಲ, ನಿಮಗೆ ಹೇಗೆ ಅನಿಸಿದೆ? ನಾವು ಸ್ಕೂಲ್ ಒಳಗೆ ಸ್ವಲ್ಪ ಟೀಚರ್ಗಳ ಜೊತೆ ಮಕ್ಕಳ ಜೊತೆ ಮಾಡ್ತಿದ್ವಿ. ಇಲ್ಲೇ ನಮ್ಮ ಮನ್ಯಾನ ಮದುವೆಗೆ ಫಂಕ್ಷನ್ ಬಂದಾಗತ್ತೆ ನಮಗೆಲ್ಲ ಹಬ್ಬದ ವಾತಾವರಣ ಆಗೈತಿ. ಭಾಳ ಖುಷಿ ಆಗೈತ್ರಿ. ಎಲ್ಲ ಹಳಿ ಫ್ರೆಂಡ್ಸ್ ಟೀಚರ್ಗಳು ಎಲ್ಲರೂ ಭೇಟಿಯಾಗ್ಯಾರ ನಮಗೆ. ಪ್ರತಿ ವರ್ಷ ಈ ರೀತಿ ಶಿಕ್ಷಕ ದಿನ